ಈ ಕೆಲವು ದಿನದ ಹಿಂದೆ ನಾನು ನಿಮ್ಗೆ ಎಲಿಫೆಂಟ್ ಸಫಾರಿ ಕರ್ಕೊಂಡು ಹೋಗಿದೆ. ಎಲಿಫೆಂಟ್ ಸಫಾರಿ ಆನೆ ಮೇಲಿಂದ ಇಡೀ ಕಾಜಿರಂಗ ಫಾರೆಸ್ಟ್ ನ ತೋರಿಸಿದ್ದೆ. ಅದು ವೆಸ್ಟರ್ನ್ ಬಾಗುಡಿ ರೇಂಜ್ಗೆ ನಾನು ನಿಮ್ಗೆ ಎಲಿಫೆಂಟ್ ಸಫಾರಿ ಕರ್ಕೊಂಡು ಹೋಗಿದ್ದು. ಇಲ್ಲೆಲ್ಲ ಜಬರ್ದಸ್ತ್ ಆಗಿ ಸೀರೆ ಉಟ್ಕೊಂಡು ಹೆಂಗ್ ಸೈಕಲ್ ತುಳಿತಾರೆ ನೋಡಿ. ಇಲ್ಲಂತೂ ಜನಗಳು ಯಾವ್ದಕ್ಕೂ ನಾಟ್ಕೊಳ್ಳಲ್ಲ. ಈ ತರ ನೋಡಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಮೇಕೆ ಮ್ಯಾ ಅಂತ ಇದೆ ಅಲ್ಲಿ. ಇಂಡಿಯಾದಿಂದ ಹಿಡಿದು ಇಂಡೋನೇಷ್ಯಾದವರೆಗೂ ಎಲ್ಲಾ ಮೂಲೆಯಲ್ಲೂ ಮೇಕೆ ಮ್ಯಾ ಅಂತಾನೆ ಅನ್ನುತ್ತೆ. ಮಳೆ ಅಂತ ಯಾವಾಗ್ಲೂ ನಾರ್ತ್ ಈಸ್ಟ್ ಅಲ್ಲಿ ಬರ್ತಾನೆ ಇರುತ್ತೆ. ಆ ಬಂದಂತ ಮಳೆನ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ತಿಂಗಳ ಕಾಲ ಇಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಡ್ತಾರೆ. ಅವಾಗ ಫಿಶ್ ಬ್ರೀಡಿಂಗ್ ಮಾಡ್ಬಿಡ್ತಾರೆ. ನೀರ್ ಯಾವಾಗ ಕೊನೆ ಆಗ್ತಾ ಇದೆ ಅವಾಗ ಫಿಶ್ಗಳೆಲ್ಲ ದೊಡ್ಡದಾಗಿ ಬೆಳೆದಿರುತ್ತಲ್ಲ, ಅದನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ನೋಡಿ ಅಲ್ಲೆಲ್ಲ ಎಮ್ಮೆಗಳು ಮೇಯ್ತಾ ಇದೆ, ಇಲ್ಲೆಲ್ಲ ಹಸುಗಳು ಮೇಯ್ತಾ ಇದೆ. ಹಸುಗಳ ಎಮ್ಮೆಗಳನ್ನ ಯಾಕೆ ಒಂದೇ ಕಡೆ ಬಿಡಲ್ಲ? ನಾವಂತೂ ಈ ಜಾಗದಲ್ಲಿ ಓಡಾಡ್ತಾ ಇದೀವಲ್ಲ, ಇಲ್ಲಿ ಮಳೆ ಏನಾದ್ರು ಬಂದಾಗ ಇಲ್ಲಿ ಕಾಲಿಡಕ್ಕೆ ಜಾಗ ಇರೋದಿವಂತೆ. ಆದ್ರೆ ಮಳೆ ಬಿದ್ದು ಸುಮಾರು ತಿಂಗಳುಗಳಾಗೋಗಿದೆ ಇಲ್ಲಿ. ಆದ್ರೂ ನೆಲದ ಪರಿಸ್ಥಿತಿ ನೋಡಿ ಹೆಂಗಿದೆ. ಅವ್ರ ಹಿಂದೆ ಹೋಗ್ಬೇಕು, ಇಲ್ಲಾಂದ್ರೆ ಒಳಗಡೆ ಹೋಗ್ಬಿಡುತ್ತೆ ಕಾಲು. ಗುರು ಇಲ್ಲಿ ನೀರ್ ನೋಡ್ತಾ ಇದೀರಲ್ಲ, ಸುಮ್ನೆ ಎಲ್ಲ ಒಂದು ಹಳ್ಳ ತರ ಇದೆ ಇದು. ಆದ್ರೆ ಇಲ್ಲೇನಾದ್ರೂ ಒಳಗಡೆ ಕಾಲಿಟ್ರೆ ಅಂದ್ರೆ ಫುಲ್ಲು ಅರ್ಧ ಬಾಡಿ ಒಳಗಡೆ ಹೋಗ್ಬಿಡುತ್ತಂತೆ. ಹಂಗೆ ನೈರಾಕ್ ಮೆಚ್ಚಾರ ಅದರ್ ಗುಸ್ಟ್ ಆಗುತ್ತೆ. ಯಾವ್ದು ಕೆರೆನೇ ಇಲ್ಲ. ಫಿಶಿಂಗ್ ಹೆಂಗ್ ಮಾಡ್ತಾವ್ರು ನೋಡಿ, ಮಣ್ಣಲ್ಲಿ ಏನೋ ಕಳೆ ಕಿತ್ತಂಗೆ ಕೇಳ್ತಾವ್ರೆ. ಫಿಶಿಂಗ್ ಮಾಡ್ತಾರೆ ಐಸಾ ಫಿಶಿಂಗ್ ಕಟ್ಟ ಅಲ್ಲಿ ಏನು ನೀರೇ ಇಲ್ಲ ಅಲ್ಲಿ. ಅದ್ರ ಒಳಗಡೆ ಕಳೆ ಕಿತ್ತಂಗೆ ಕಿತ್ತು ಒಳಗಡೆ ಕೈ ಹಾಕಿ ನೋಡಿ ಎಲ್ಲೆಲ್ಲಿ ಮೀನುಗಳು ಸಿಗುತ್ತೆ ಕೈಯಲ್ಲಿ ಹಂಗೆ ಎತ್ಕೊಂಡು ಅದನ್ನ ಟಬ್ಗೆ ಹಾಕೋತಾ ಇದ್ದಾರೆ. ಮೀನು ನೋಡಿ ಅಲ್ಲಿಂದ ಹಿಡಿದ್ಬಿಟ್ಟು ಮೀನು ಇಲ್ಲಿ ಹಾಕಿದ್ದಾರೆ ಬಲೆಗೆ. ಇಷ್ಟಿಷ್ಟೇ ಇದೆ. ಕೌನ್ಸ ಜಾತಿ ಕಾ ಫಿಶ್ ಹೋತಾ ಹೈ ಗುರು? ಕ್ಯಾಟ್ ಫಿಶ್ ಇದು. ಕ್ಯಾಟ್ ಫಿಶ್ ನ ಸಾಕೋದು ಬೆಳೆಯೋದು ಇಡೀ ಭಾರತದಾದ್ಯಂತ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಇದರಿಂದ ಮನುಷ್ಯರಿಗೆ ಹಾಗೆ ಬೇರೆ ಜಲಚರಗಳಿಗೆ ಇದರಿಂದ ತುಂಬಾನೇ ಹಾನಿ ಉಂಟಾಗುತ್ತೆ. ಇದನ್ನ ಸಾಕೋದು ಭಾರತದಲ್ಲಿ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಇವರು ಇದನ್ನ ಸಾಕ್ತಾ ಇಲ್ಲ, ಇರೋದನ್ನ ಇಟ್ಕೋತಾ ಇದ್ದಾರೆ. ಫುಡ್ಡಲ್ಲಿ ನಿಮ್ಗಂತೂ ತೋರಿಸ್ತಾ ಇದ್ದೀನಿ ನಾನು. ಈ ಕಾಲೇ ಫ್ರೆಶ್ ಹಿಡ್ಕೊಂಡ್ಬಂದು ಇಷ್ಟು ಜನ ಕೆಲಸ ಮಾಡ್ತಾರೆ ನೋಡಿ ಇಷ್ಟು ಫಿಶ್ ಹಿಡಿಯಕ್ಕೆ. ಓಡಾಗ್ತಾ ಇದೆ ಇದಂತೂ. ಗುರು ನೋಡ್ತಾ ಇದೆ. ಹೋಗ್ಬಿಡ ಜೀವ, ಹೋಗು ನೀರೊಳಗಡೆ ಹೋಗು, ಒಂದು ಸ್ವಲ್ಪ ಹೊತ್ತು ಬದುಕು ಹೋಗು. ನೋಡು ಹೋಗ್ರಿ ಬದುಕು ಹೋಗ್ರಿ ಒಂದು ಸ್ವಲ್ಪ ಹೊತ್ತು. ಗೋ ವಾ ನೋಡೋರು ಎಲ್ಲ ಎಸ್ಟೇಟ್ಗಳು, ಸುತ್ತಮುತ್ತ ಇರೋದೆಲ್ಲ ಎಸ್ಟೇಟ್ಗಳು. ಎಲ್ಲ ಬಿದ್ರೆ ಕಾಣ್ತಾ ಇದೆ. ಅದ್ರ ಮೇಲೆ ಮಣ್ಣನ್ನ ಹದವಾಗಿ ಕಲಿಸ್ಕೊಂಡು ಚೆನ್ನಾಗಿ ಬರೆದು ಬಿಡ್ತಾರೆ. ಇಲ್ಲಿ ಇದು ಮನೇನಾಗುತ್ತೆ ಇಲ್ಲಿ. हेलो भैया, हाउ आर यू? देख सकते हैं बहुत अच्छा लगा आपका घर देखकर. ಇಲ್ಲಿನ ಜನಗಳು ಇದರಲ್ಲೇ ಪರ್ಮನೆಂಟ್ ಮನೆನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನೋಡಿ. ಆದ್ರೆ ಇವರ ಐಡಿಯಾ ಹೆಂಗಿದೆ ನೋಡಿ, ಇಲ್ಲಿ ಮಳೆ ಮೇಲಿಂದ ಬಿದ್ದಾಗ ಸೀದಾ ಗೋಡೆ ಮೇಲೆ ಬರಬಾರ್ದು ಅಂತ ಇಲ್ಲಿವರೆಗೂ ಶೀಟ್ ಎಳ್ದ್ಬಿಟ್ಟಿದ್ದಾರೆ. ಇಲ್ಲಿ ಇದೆ ನೋಡಿ, ಜಾಸ್ತಿ ನೀರು ಬಂದಾಗ ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಮನೇನ ಗ್ರೌಂಡ್ ಲೆವೆಲ್ ಇಂದ ಮೇಲೆ ಕೆಲ್ಬಿಟ್ಟಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಳಗಡೆ ಬೊಂಬುಗಳು. ತರಕಾರಿಗಳನ್ನೆಲ್ಲ ಇವ್ರು ಏನು ತಗೊಳಲ್ಲ, ಎಲ್ಲ ಇಲ್ಲೇ ಬೆಳ್ಕೊಂಡ್ಬಿಡ್ತಾರೆ. ಕುಂಬಳಕಾಯಿ ಬೋಲ್ತೆ ಹೈ, आप क्या बोलते हैं? कुमरा. हम तो कुंबಳಕಾಯಿ बोलते हैं. ಬೂದು ಕುಂಬಳಕಾಯಿ ಬೆಳೆದವ್ರು ನೋಡಿ.